ಇವತ್ತು ಬಿಜೆಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮನವಿ ಇದೆ, ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ ಹೋಗಬೇಡಿ, ಟ್ರಂಪ್ ಯಾತ್ರೆ ಮಾಡ್ರಿ. ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನ್ ಹೇಳ್ತಾರೆ ಅದೇ ನಿಮ್ ಸರ್ಕಾರ ಕೇಳ್ತಕ್ಕಂಥದ್ದು. ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಟ್ರಂಪ್ ಏನ್ ಕೇಳ್ತಾ ಇದಾರೆ ಅದನ್ನೇ ಪಾಲನೆ ಮಾಡತಕ್ಕಂಥದ್ದು ಇದೆ. ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ, ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಏನ್ ಮೆಸೇಜ್ ಕೊಡ್ಬೇಕಂತ ಇದಾರೆ ಪ್ರಧಾನಮಂತ್ರಿ ಅವರು? ಈ ದೇಶಕ್ಕೆ ಏನ್ ಮೆಸೇಜ್ ಕೊಡ್ಬೇಕಂತ ಇದಾರೆ ಅಂದ್ರೆ, ಎಲ್ಲರಿಗಿನ ನಾನೇ ಸುಪ್ರೀಮು, ನಾನು ಯಾವ್ದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ. ಮೊನ್ನೆ ಆದ್ರೂ ಕೂಡ ಇವತ್ತುವರೆಗೆ ಬಂದು ಮಾಧ್ಯಮದವರಿಗೆ ಯಾವ ರೀತಿಯಾದಂತ ಪ್ರೆಸ್ ಮೀಟು ಮಾಡೋದಿಲ್ಲ. ಅವ್ರು ಯಾವ್ದೋ ಒಂದ್ ದಿವಸ ಮುಂಚೆ ರೆಕಾರ್ಡೆಡ್ ಆಗಿರ್ತಕ್ಕಂಥ ವಿಡಿಯೋ 22 ನಿಮಿಷ ವಿಡಿಯೋ ನಮ್ಮನ್ನು ಕಳಿಸ್ತಾರೆ. ಇಡೀ ದೇಶ ನೋಡಬೇಕು, ಅದ್ರ ಮೇಲೆ ಚರ್ಚೆ ಆಗ್ಬೇಕು. ಯಾವ ಪೀಸ್ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಪ್ರಧಾನಮಂತ್ರಿ ಅವರು ಮಾತನಾಡ್ತಾ ಇದ್ರು ಭಾಷಣದಲ್ಲಿ. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನವ್ರು ತಿರ್ಗಾ ನಮಗೆ ಅಟ್ಯಾಕ್ ಮಾಡ್ತಾ ಇದ್ರು. ಅದನ್ನ ಡೌನ್ ಪ್ಲೇ ಆಯ್ತು, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗ್ಲಿಲ್ಲ. ಆದ್ರೆ ಇದು ರೆಕಾರ್ಡೆಡ್ ಮೆಸೇಜ್, ಒಂದ್ ದಿವಸ ಹಿಂದಗಡೆ ಇರ್ತಕ್ಕಂಥ ರೆಕಾರ್ಡೆಡ್ ಮೆಸೇಜ್ ನಾವು ಕೇಳ್ತಾ ಇದ್ವಿ. ಎಲ್ಲರಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಟ್ರಂಪ್ನವರು ಇನ್ನು ಮುಂದೆ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ, ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಮಾತು ಇವತ್ತು ಟ್ರಂಪ್ ಸಾಹೇಬರು ಹೇಳಿದ್ದಾರೆ. ಇದಕ್ಕಿಲ್ಲೇ ಆದ್ರೂ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿಯವರು ಒಂದು ಅಫಿಷಿಯಲ್ ಆಗಿರ್ಲಿ, ಯಾವುದೇ ರೀತಿಯಾದಂತ ಅದರ ಪರ ಆಗಿರ್ಲಿ ವಿರುದ್ಧವಾಗಿರತಕ್ಕಂಥ ಒಂದು ಮಾತು ಇವತ್ತು ಪ್ರಧಾನಮಂತ್ರಿ ಹೇಳಿಲ್ಲ. ಈ ದೇಶದ 140 ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗ್ಬೇಕು, ಪಾಕಿಸ್ತಾನ ತಕ್ಕ ಪಾಠ ಕಲಿಸಬೇಕಂತ ಇರತಕ್ಕಂತ ಆ ಮನಸ್ಥಿತಿನ ನೀವು ರಾತ್ರೋರಾತ್ರಿ ಯಾಕೆ ಸೀಸ್ ಫೈರ್ ನ ಒಪ್ಪಿದಿರಿ ಅಂತ ಹೇಳಿ ನೀವು ಜನಕ್ಕೆ ಹೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆ ಇದೆ. ಬಿಕಾಸ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದಾರೆ, ನಾನು ಟ್ರೇಡ್ ಕೋಸರ್ನೆ ಇಬ್ಬರಿಗೂ ಕನ್ವಿನ್ಸ್ ಮಾಡಿದೀನಿ, ನಾನು ಟ್ರೇಡ್ ನಿಮ್ ಜೊತೆ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದಾರೆ. ಇದಕ್ಕೆ ಯಾರು ಉತ್ತರ ಕೊಡಬೇಕು? ನರೇಂದ್ರ ಮೋದಿ ಸಾಹೇಬ್ರು ಇನ್ಯಾಕೆ ಉತ್ತರ ಕೊಡ್ತಾ ಇಲ್ಲ? ಈಗ ಪಾಕಿಸ್ತಾನ ಅವರು ವಾರ್ ಬೇಡ ಅಂತ ಹೇಳಿ ಮೋದಿ ಸಾಹೇಬರಿಗೆ ಅಥವಾ ನಮ್ಮ ದೇಶದ ಏರ್ ಕಮಾಂಡರ್ ಅವರಿಗೆ ಮಾತನಾಡಿದ್ರು, ಮಿಲಿಟರಿ ಆರ್ಮಿ ಕಮಾಂಡರ್ ಅವರಿಗೆ ಮಾತಾಡಿದ್ರು ಅಂತ ಹೇಳ್ತಕ್ಕಂಥ ಮಾತಿದೆ, ನಮಗೆ ಗೊತ್ತಿಲ್ಲ. ಅದಾದ್ರೂ ಕೂಡ ಒಂದು ದೇಶದ ವ್ಯವಸ್ಥೆ ಇದೆ, ಮಾಡಬೇಕು, ಮುಂದೆ ಯುದ್ಧ ಹೋಗಬಾರ್ದು ಏನಿಲ್ಲ ವ್ಯವಸ್ಥೆ. ಇವರೇ ಸುಮೋಟೋ ಡಿಸಿಷನ್ಗಳು ತಗೊಳ್ಳೋದು, ಅದಕ್ಕೆಲ್ಲ ಇಡೀ ಒಂದು ವ್ಯವಸ್ಥೆ ನಡೆಯುತ್ತೆ. ಈ ದೇಶದಲ್ಲಿ ನಾವು ಯಾವೊಬ್ಬ ಮನುಷ್ಯನ ಡಮ್ಮಿ ಗಾಡ್ ಮಾಡ್ಬಿಟ್ಟಿದ್ವಿ. ಡಮ್ಮಿ ಗಾಡ್ ಅಂದ್ರೆ ಎಲ್ಲದಕ್ಕೂ ಪ್ರಧಾನಮಂತ್ರಿನೇ ಸುಪ್ರೀಂ ಅಂತ ಹೇಳಿ ನಾವು ಪ್ರತಿ ಸರಿಗೂ ಬಿಂಬಿಸಿದೀವಿ, ಅದು ಇರಲಿ. ಆದ್ರೆ ಈ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ನನಗೆ ಪ್ರಶ್ನೆ ಕೇಳಬೇಕಾಗಿದೆ. ಯಾವತ್ತು 22ನೇ ತಾರೀಕು ಏಪ್ರಿಲ್ ಅಟ್ಯಾಕ್ ಆಗುತ್ತೆ, ನಾನು ಅಲ್ಲೇ ಇದ್ದೆ, ನೆಕ್ಸ್ಟ್ ಮರ್ದನ ಅಲ್ಲೇ ಇದ್ದೆ. 22ನೇ ತಾರೀಕು ಪ್ರಧಾನಮಂತ್ರಿಯವರು ಸೌದಿ ಅರೇಬಿಯಾದಿಂದ ವಾಪಸ್ ಬರ್ತಾರೆ. ಪ್ರೆಸ್ ಮೀಟ್ ಮಾಡೋದಿಲ್ಲ, ನೇರವಾಗಿ ಹೋಗಿ ಬಿಹಾರ್ ನಲ್ಲಿ ಚುನಾವಣೆ ರ್ಯಾಲಿಯಲ್ಲಿ ಅವರು ಭಾಗವಹಿಸ್ತಾರೆ. 25ನೇ ತಾರೀಕಿಗೆ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು ಕೂಡ ಪ್ರಧಾನಮಂತ್ರಿ ಅವತ್ತೂ ಬರೋದಿಲ್ಲ. ಅದಾದ ನಂತರ ಯಾವಾಗ ಯುದ್ಧ ಪ್ರಾರಂಭ ಆಯ್ತು, ಅದಾದ್ಮೇಲೆ ಕೂಡ 8ನೇ ತಾರೀಕನ್ನು ನಾನು ಭಾವಿಸ್ತಾ ಇದ್ದೀನಿ, ಬಹುಶಃ ಅವತ್ತು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಪ್ರಧಾನಮಂತ್ರಿ ಬರೋದಿಲ್ಲ. ಏನ್ ಮೆಸೇಜ್ ಕೊಡ್ಬೇಕಂತ ಇದಾರೆ ಪ್ರಧಾನಮಂತ್ರಿ ಅವರು? ಈ ದೇಶಕ್ಕೆ ಏನ್ ಮೆಸೇಜ್ ಕೊಡ್ಬೇಕಂತ ಇದಾರೆ ಅಂದ್ರೆ, ಎಲ್ಲರಿಗಿನ ನಾನೇ ಸುಪ್ರೀಮು, ನಾನು ಯಾವ್ದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ಈ ತರತಕ್ಕಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರಿಗೆ ನಾವು ಬಿಟ್ಬಿಡಿ ಹೋಗ್ಲಿ. ಬಿಜೆಪಿ ಯುವ ನಾಯಕರು ಏನಿದಿರಲ್ಲ, ದಯಮಾಡಿ ಪ್ರಶ್ನೆ ಮಾಡ್ರಿ. ಈ ವ್ಯವಸ್ಥೆಯಲ್ಲಿ ಯಾರು ಸುಪ್ರೀಂ ಇಲ್ಲ. ಎಂತಿಂತ ಸುಲ್ತಾನ್ಗಳು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದಾರೆ, ಯಾರು ಪರ್ಮನೆಂಟ್ ಉಳಿಯೋದಿಲ್ಲ, ಇರೋದಿಲ್ಲ ಕೂಡ ಅಧಿಕಾರದಲ್ಲಿ. ಆದ್ರೆ ಈ ಒಂದು ವರ್ತನೆ ಏನು? ವಾಟ್ ಇಸ್ ದಟ್ ಹಿ ವಾಂಟ್ಸ್ ಟು ಸೆಂಡ್ ಅ ಮೆಸೇಜ್? ಏನ್ ಮೆಸೇಜು? ಅದಾಯ್ತು, 11 ವರ್ಷ ಆಯ್ತು, ಇನ್ನಾದ್ರೂ ಪ್ರೆಸ್ ಮೀಟ್ ಇಲ್ಲ. ಮೊನ್ನೆ ಆದ್ರೂ ಕೂಡ ಇವತ್ತುವರೆಗೆ ಬಂದು ಮಾಧ್ಯಮದವರಿಗೆ ಯಾವ ರೀತಿಯಾದಂತ ಪ್ರೆಸ್ ಮೀಟು ಮಾಡೋದಿಲ್ಲ. ಅವ್ರು ಯಾವ್ದೋ ಒಂದ್ ದಿವಸ ಮುಂಚೆ ರೆಕಾರ್ಡೆಡ್ ಆಗಿರ್ತಕ್ಕಂಥ ವಿಡಿಯೋ 22 ನಿಮಿಷ ವಿಡಿಯೋ ನಮ್ಮನ್ನು ಕಳಿಸ್ತಾರೆ. ಇಡೀ ದೇಶ ನೋಡಬೇಕು, ಅದ್ರ ಮೇಲೆ ಚರ್ಚೆ ಆಗ್ಬೇಕು. ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ 6ನೇ ತಾರೀಕಿನಿಂದ ಹಿಡಿದು ಇಲ್ಲಿವರೆಗೆ ಆಗಿರ್ತಕ್ಕಂಥ ಸ್ಟುಡಿಯೋನಲ್ಲಿ ಆಗಿರ್ತಕ್ಕಂಥ ಏನೋ ಈ ಘಟನೆ ಬಗ್ಗೆ ಯಾವ ರೀತಿ ವಿವರಣೆ ಆಗಿದೆ ದೇಶದಲ್ಲಿ, ಅದರ ಬಗ್ಗೆ ನಾನು ಏನೋ ಪ್ರಸ್ತಾವನೆ ಆಗಲಿ, ಅದರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗುದಿಲ್ಲ. ಆದ್ರೆ ಇವತ್ತಿಗೂ ಮಾಧ್ಯಮದವರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿಯಾಗಿ ತಮ್ಮ ಮೇಲೆ ಇದೆ, ಈ ದೇಶವನ್ನ ಕಾಪಾಡ್ಲಿಕ್ಕೆ. ಅದನ್ನ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದ್ರೆ ನಾನು ಯಾರು ಟೀಕೆ ಮಾಡ್ತಾ ಇಲ್ಲ. ಇವತ್ತು ಇಡೀ ಬೇರೆ ದೇಶದಲ್ಲಿ ನಾವು ನೋಡ್ತಾ ಇದ್ರೆ ಯಾವ ರೀತಿಯಾದಂತ ಒಂದು ನಂಬಿಕೆ ಬರಬೇಕು ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಆಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಪ್ರಧಾನಮಂತ್ರಿಯವರು ನೇರವಾಗಿ ಬಂದ್ಬಿಟ್ಟು ಸೀಸ್ ಫೈರ್ ಮಾಡಿದ್ದೇವೆ, ಸೀಸ್ ಫೈರ್ ಮಾಡಲಿಕ್ಕೆ ಕಾರಣ ಪಾಕಿಸ್ತಾನ ಅವರು ಬಂದ್ಬಿಟ್ಟು ನಮ್ಮನ್ನ ಸಂಪರ್ಕ ಮಾಡಿದ್ರು, ನಮ್ಮ ಆರ್ಮಿ ಅವರಿಗೆ ಸಂಪರ್ಕ ಮಾಡಿದ್ರು, ಅದಕ್ಕಾಗಿ ನಾವು ಸೀಸ್ ಫೈರ್ ಮಾಡಿದ್ವಿ ಅಂತ ಹೇಳಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಭಾಷಣದಲ್ಲಿ ನಾವು ಕೇಳಿದ್ದೀವಿ. ಅದಕ್ಕಿಂತ ಮುಂಚೆ ಟ್ರಂಪ್ ಸಾಹೇಬರು ಟ್ವೀಟ್ ಮಾಡಿದ್ರು, ಅರ್ಧ ತಾಸು ಮುಂಚೆನೆ ಟ್ವೀಟ್ ಮಾಡಿ ಸಂಧಾನ ಮಾತುಕತೆ ಯಶಸ್ವಿಯಾಗಿದೆ. ಇವತ್ತು ಪಾಕಿಸ್ತಾನ ಹಾಗೂ ಇಂಡಿಯಾ ಯಾವ ರೀತಿಯಾಗಿ ಮುಂದೆ ಸೀಸ್ ಫೈರ್ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಟ್ರಂಪ್ ಸಾಹೇಬರು ನಮಗೆ ಇವತ್ತು ಟ್ವೀಟ್ ಮುಖಾಂತರ ನೋಡಿದ್ವಿ. ಅದಾದ ನಂತರ ಸಬ್ಸಿಕ್ವೆಂಟ್ ಆಗಿ ಸೀಸ್ ಫೈರ್ ಆಯ್ತು. ಆದ್ರೆ ಇಲ್ಲಿ ಏನು ನಾವು ಗಮನಿಸಬೇಕಾಗಿದೆ ಅಂತಂದ್ರೆ, ಯಾವ ಪೀಸ್ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಪ್ರಧಾನಮಂತ್ರಿ ಅವರು ಮಾತನಾಡ್ತಾ ಇದ್ರು ಭಾಷಣದಲ್ಲಿ, ಅದೇ ಸಂದರ್ಭದಲ್ಲಿ ಪಾಕಿಸ್ತಾನವ್ರು ತಿರ್ಗಾ ನಮಗೆ ಅಟ್ಯಾಕ್ ಮಾಡ್ತಾ ಇದ್ರು.
ಅದನ್ನ ಡೌನ್ ಪ್ಲೇ ಆಯ್ತು, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗ್ಲಿಲ್ಲ. ಆದ್ರೆ ಇದು ರೆಕಾರ್ಡೆಡ್ ಮೆಸೇಜ್, ಒಂದ್ ದಿವಸ ಹಿಂದಗಡೆ ಇರ್ತಕ್ಕಂಥ ರೆಕಾರ್ಡೆಡ್ ಮೆಸೇಜ್ ನಾವು ಕೇಳ್ತಾ ಇದ್ವಿ. ಅಂದ್ರೆ ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳದೆ ಬೇಡನ? ಅಂದ್ರೆ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಮಾತನಾಡಬೇಕಂದ್ರೆ ಎಲ್ಲ ಮಾಧ್ಯಮ ಥ್ರೂನೇ, ಮಾಧ್ಯಮ ಆಂಕರ್ಗಳು ಏನು ಸೆಟ್ ಮಾಡ್ತಾರೆ ಅದೇ ಅಜೆಂಡಾ ನಾವು ಕೇಳಬೇಕು. ಇನ್ನು 11 ವರ್ಷ ಆದ್ರೂ ಇದನ್ನ ಕೇಳಬೇಕಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು ಎರಡಿದೆ. ಈ ದೇಶದ ಜನತೆ ಒಳ್ಳೆ ಅವಕಾಶ ಇತ್ತು. 140 ಕೋಟಿ ಈ ದೇಶದ ಜನಸಂಖ್ಯೆ ಜೊತೆಗೆ ಎಲ್ಲಾ ಪಕ್ಷದ ಮುಖಂಡರುಗಳು ಇಷ್ಟು ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾವತ್ತೂ ನಾವು ಕಂಡಿಲ್ಲ. ಅಂತ ಒಂದು ಸಪೋರ್ಟ್ ಇವತ್ತು ಮೋದಿ ಸಾಹೇಬರು ಸಿಕ್ಕಿತ್ತು. ಪಾಕಿಸ್ತಾನ ಒಳಗಡೆ ಹೋಗ್ಬೇಕು, ನುಗ್ಗು ಹೊಡಿಬೇಕಂತ ಇರ್ತಕ್ಕಂಥ ಎಲ್ಲಾ 140 ಕೋಟಿ ಜನಸಂಖ್ಯೆಯ ಆಸೆಯನ್ನ ಇವತ್ತು ಟ್ರಂಪ್ ಸಾಹೇಬರು ಅವ್ರ ಮುಖಾಂತರ ನಾವು ಸೀಸ್ ಫೈರ್ ಮಾಡಿದೀವಿ ಅಂತ ಹೇಳಿ ಟ್ರಂಪ್ ಸಾಹೇಬರು ಇವತ್ತೇನು ಈ ಅಮೆರಿಕ ದೇಶದ ಪ್ರೆಸಿಡೆಂಟ್ ಇದ್ದಾರೆ ಅವ್ರ ಮುಖಾಂತರ ನಾವು ಕಂಡು ಬರ್ತಾ ಇದೀವಿ, ನೋಡ್ತಾ ಇದೀವಿ. ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಯವರು ಟ್ರಂಪ್ನವರು 12, 13, 14 ಕಂಟಿನ್ಯೂಸ್ 3 ದಿನ ಮೊನ್ನೆ ತಾನೇ ಸೌದಿ ಅರೇಬಿಯಾದಲ್ಲಿ ಕೂಡ ಅದನ್ನೇ ಮಾತನಾಡಿದ್ದಾರೆ. ಐ ಸ್ಪೋಕ್ ಟು ಬೋತ್ ದ ಹೆಡ್ಸ್ ಆಫ್ ದ ಕಂಟ್ರಿ. ಐ ರಿಕ್ವೆಸ್ಟೆಡ್ ದಮ್, ಮೈ ಡಿಯರ್ ಫೋಕ್ಸ್, ಮೈ ಡಿಯರ್ ಫ್ರೆಂಡ್ಸ್, ಡೋಂಟ್ ಗೋ ಫಾರ್ ವಾರ್. ಐ ವಿಲ್ ಡೂ ಮೋರ್ ಟ್ರೇಡ್ ವಿತ್ ಯು. ಐ ವಿಲ್ ಡೂ ಮೋರ್ ಟ್ರೇಡ್ ವಿತ್ ಯು. ಅಂದ್ರೆ ಏನು? ನಾನ್ ನಿಮ್ ಜೊತೆ ಟ್ರೇಡ್ ಜಾಸ್ತಿ ಮಾಡ್ತೀನಿ, ವಾರ್ ನಿಂದಿರ್ಸ್ರಿ. ನಾನ್ ನಿಮ್ ಜೊತೆ ಜಾಸ್ತಿ ಟ್ರೇಡ್ ಮಾಡ್ತೀನಿ, ವಾರ್ ನಿಂದಿರ್ಸ್ರಿ ಅಂತ ಹೇಳ್ತಕ್ಕಂಥ ಮಾತನ್ನ ಪದೇ ಪದೇ ಟ್ರಂಪ್ ಸಾಹೇಬರು ಹೇಳ್ತಾರೆ. ಇವತ್ತು ಇಂದಿರಾ ಗಾಂಧಿ ಅವರಾಗಿರ್ಬೋದು, ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಅವ್ರ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇತ್ತು. ಆಗಿನ ಕಾಲದಲ್ಲಿ ಕೂಡ ಆ ಸಂದರ್ಭದಲ್ಲಿ ಯುಎಸ್ ಪ್ರೆಸಿಡೆಂಟ್ಗಳು ಬಹಳಷ್ಟು ಒತ್ತಡ ಮಾಡಿದರೆ ಯಾವುದೇ ಒತ್ತಡಗಳಿಗೆ ಮಣಿದೆ ಅವರು ತಗೊಂಡಿರ್ತಕ್ಕಂಥ ನಿರ್ಣಯಗಳು ಇವತ್ತು ಇತಿಹಾಸ ಪುಟದಲ್ಲಿದೆ. ಇವತ್ತು ಮೋದಿ ಸಾಹೇಬರು ಇದ್ರ ಬಗ್ಗೆ ಉತ್ತರ ಕೊಡಬೇಕಾ ಬೇಡ? ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಡಿಕ್ಲೇರ್ಡ್ ದಟ್ ದೇರ್ ಶುಡ್ ಬಿ ಸೀಸ್ ಫೈರ್? ನಮ್ಮ ಪ್ರಶ್ನೆ ಇರ್ತಕ್ಕಂಥ ಇದೆ. ನೀವು ಯಾವ್ದು ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ಯಾವ ಪಾರ್ಟಿ ಒಬ್ಬ ಅಧ್ಯಕ್ಷನೂ ಕರೆಯೋದಿಲ್ಲ, ಆಮೇಲೆ ಯಾವ್ದು ಸೀನಿಯರ್ಸ್ ಕರೆಯೋದಿಲ್ಲ, ಬಿಜೆಪಿ ಸೀನಿಯರ್ಸ್ ಕೂಡ ನೀವು ಯಾರು ಕರೆಯೋದಿಲ್ಲ. ನೀವೇ ಏಕಾಮುಖಿ ಒಂದು ಡಿಸಿಷನ್ಗಳನ್ನ ತಗೊಳೋದು. ವಾರಿಗೆ ಹೋಗ್ಬೇಕಾಗಿದ್ದು ಕೂಡ ನಿಮ್ದೇ ಡಿಸಿಷನ್. ಆಮೇಲೆ ಫ್ರೀ ಹ್ಯಾಂಡ್ ಕೊಟ್ಬಿಡ್ತೀನಿ ಅಂತ ನೀವೇ ಹೇಳ್ತೀರಿ. ಯಾರು ಡಿಸಿಷನ್ ಯಾರು ತಗೊಂಡಿರೋದಂತಕ್ಕಂಥದ್ದು ಈ ದೇಶದ ಜನತೆಗೆ ಇವತ್ತು ಬಹಿರಂಗ ಮಾಡಬೇಕಂತಕ್ಕದ್ದು ನನ್ನ ವಾದ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಇದರ ಸಂಪೂರ್ಣವಾಗಿ ವಿಚಾರ ಆಗಬೇಕು. ಈ ವಿಚಾರ ಎಲ್ಲ ಆಗ್ಬೇಕು, ಪಾರ್ಲಿಮೆಂಟ್ ನಲ್ಲಿ ಆಗ್ಬೇಕು. ಪಾರ್ಲಿಮೆಂಟ್ಗೂ ಬರಂಗಿಲ್ಲ, ಪಾರ್ಲಿಮೆಂಟ್ಗೂ ಉತ್ತರ ಕೊಡಂಗಿಲ್ಲ. ಯಾವ ರೀತಿಯಾದಂತಹ ಈ ದೇಶದ ವ್ಯವಸ್ಥೆ ಇದೆ. ಪ್ರಧಾನಮಂತ್ರಿಯವರು ಯಾಕಿನ್ನಾದ್ರೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿಲ್ಲ. ತುರ್ತು ಸಭೆಯಾಗಿ ಪಾರ್ಲಿಮೆಂಟ್ ಕರಿಬೇಕು, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಯಾಕಂದ್ರೆ ವಿಶೇಷವಾಗಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಂಪ್ನವರು ಇನ್ನು ಮುಂದೆ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ, ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಮಾತು ಇವತ್ತು ಟ್ರಂಪ್ ಸಾಹೇಬರು ಹೇಳಿದ್ದಾರೆ. ಇದಕ್ಕಿಲ್ಲ ಆದ್ರೂ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿಯವರು ಒಂದು ಅಫಿಷಿಯಲ್ ಆಗಿರಲಿ, ಯಾವುದೇ ರೀತಿಯಾದಂತ ಅದರ ಪರ ಆಗಿರಲಿ ವಿರುದ್ಧವಾಗಿರತಕ್ಕಂಥ ಒಂದು ಮಾತು ಇವತ್ತು ಪ್ರಧಾನಮಂತ್ರಿ ಹೇಳಿಲ್ಲ. ಯಾವುದೋ ಸೆಕ್ರೆಟರಿ ಕೂಡ ಹೇಳಿಸ್ತಾ ಇದ್ದಾರೆ. ಅದಕ್ಕೆ ಈ ದೇಶದ ಜನತೆ, ನಿಮ್ಮ ದೇಶದ ಎಲ್ಲ ಯುವಕರಿಗೆ ನಾನು ಮನವಿಯನ್ನು ಮಾಡಿಕೊಳ್ತೀನಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರದಿದೆ. ಅದಕ್ಕೆ ಈ ಪ್ರಶ್ನೆಯನ್ನು ನಾವೆಲ್ಲ ಎತ್ತಬೇಕು. ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿದಿರಿ? ಟ್ರಂಪ್ನವ್ರು ಹೇಳ್ತಕ್ಕಂಥದ್ದು ನಾನು ಟ್ರೇಡ್ ಜಾಸ್ತಿ ಮಾಡ್ತೀನಿ, ಅದಕ್ಕಾಗಿ ಸೀಸ್ ಫೈರ್ ಮಾಡಿದೀನಿ ಅಂತ ಅವ್ರು ಹೇಳ್ತಾ ಇದಾರೆ. ಈ ದೇಶ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದಿದೆ. ನಾವು ಊಟಕ್ಕೂ ಗತಿಯಲ್ಲಿರ್ತಕ್ಕಂಥ ದೇಶ, ಅಲ್ಲಿಂದ ಇಲ್ಲಿವರೆಗೆ ಬಲಿಷ್ಠವಾಗಿ ಇಲ್ಲಿ ಬೆಳೆದಿದ್ದೇವೆ. ನಮಗೇನು ಟ್ರೇಡ್ ಕೌಸರ್ನೆ ನಾವು ಪಾಕಿಸ್ತಾನ ಜೊತೆ ಬಯಲಾಟರಲ್ ಅಗ್ರಿಮೆಂಟ್ ಆಗಿರ್ಲಿ, ಅವ್ರ ಜೊತೆ ಯುದ್ಧಕ್ಕೆ ಹೋಗಬಾರ್ದಕ್ಕಂತ ಇಲ್ಲಿ ಕಾನೂನಿಲ್ಲ. ಈ ದೇಶದ 140 ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗ್ಬೇಕು, ಪಾಕಿಸ್ತಾನ ತಕ್ಕ ಪಾಠ ಕಲಿಸಬೇಕಂತ ಇರ್ತಕ್ಕಂಥ ಆ ಮನಸ್ಥಿತಿನ ನೀವು ರಾತ್ರೋರಾತ್ರಿ ಯಾಕೆ ಸೀಸ್ ಫೈರ್ ನ ಒಪ್ಪಿದಿರಿ ಅಂತ ಹೇಳಿ ನೀವು ಜನಕ್ಕೆ ಹೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆ ಇದೆ. ಅದಕ್ಕೆ ನೀವು ಉತ್ತರ ಕೊಡ್ಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು, ಇವತ್ತು ಬಿಜೆಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮನವಿ ಇದೆ, ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ ಹೋಗಬೇಡಿ, ಟ್ರಂಪ್ ಯಾತ್ರೆ ಮಾಡ್ರಿ. ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನ್ ಹೇಳ್ತಾರೆ ಅದೇ ನಿಮ್ ಸರ್ಕಾರ ಕೇಳ್ತಕ್ಕಂಥದ್ದು. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನ್ ಕೇಳ್ತಿದ್ದಾರೆ ಅದನ್ನೇ ಪಾಲನೆ ಮಾಡತಕ್ಕಂಥದ್ದು ಇದೆ. ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ, ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಎಲ್ಲರಿಗಿಂತ ಜಾಸ್ತಿ IMF ಫಂಡಿಂಗ್ ಆಯ್ತು. IMF ಫಂಡಿಂಗ್ ನಲ್ಲಿ 190 ದೇಶಗಳಿದಾವೆ. 190 ದೇಶದಲ್ಲಿ ನಾವೊಂದು ಆಬ್ಸ್ಟೇನ್ ಆಗೋದು ಬಿಟ್ರೆ ಪ್ರತಿಯೊಂದು ದೇಶ ಅದನ್ನ ಬಿಲ್ ಪಾಸ್ ಮಾಡ್ತು. ಆ ದುಡ್ಡು ಬಂತು. ಯಾರಿಗೆ ಬಂತು ಆ ದುಡ್ಡು? $2.4 ಬಿಲಿಯನ್ ಕೊಟ್ಟಿರ್ತಕ್ಕಂಥದ್ದು ಯಾರು? ಮೇಜರ್ ವೋಟಿಂಗ್ ಇರ್ತಕ್ಕಂಥದ್ದು ಅಮೆರಿಕ. ನಾವು ನೋಡಿದ್ರೆ ಪ್ರತಿ ಸಲ ಅಮೆರಿಕಕ್ಕೆ ಹೋಗಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ, ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು? ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು? ಇವತ್ತು ನಮಗೆ ಅಮೆರಿಕದಿಂದ ಯಾವ ರೀತಿ ಸಪೋರ್ಟ್ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಬಾಮಾ ಅವರು ಬೇಕಾದ್ರೆ ಹಳೆ ಕ್ಲಿಪ್ ನೋಡ್ರಿ, ಯಾವ ರೀತಿ ಮಾತನಾಡಿದ್ರು. ಇದೇ ಟೆರರ್ ಅಟ್ಯಾಕ್ ನಮ್ಮ ಮೇಲೆ ಆದಾಗ
ಯಾವ ರೀತಿ ಒಬಾಮಾ ಅವರು ಮಾತನಾಡಿದ್ರು, ಈಗ ಟ್ರಂಪ್ ಯಾವ ರೀತಿ ಮಾತನಾಡ್ತಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಈ ವಾರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನ್ ಪ್ರಿಪರೇಷನ್ ಇದೆ ಮೋದಿ ಸಾಹೇಬ್ರು ನಾವು ದಿನ ನೋಡ್ತಾ ಇದ್ವಿ. ಟಿವಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು, ಇವ್ರ ಜೊತೆ ಮಾತನಾಡಿದ್ರು, ಎಲ್ಲಾ ದೊಡ್ಡ ಪ್ರಮಾಣದಲ್ಲಿ ಪ್ರಿಪರೇಷನ್ ಮಾಡಿದ್ರು. ನೀವೇ ಎಲ್ಲ ಆರ್ಮಿ ಚೀಫ್ ಜೊತೆ ನೀವೇ ಮಾತನಾಡಿದ್ರಿ. ನೀವು ಯಾವ್ದೊಬ್ಬ ಪೊಲಿಟಿಕಲ್ ಲೀಡರ್ ಜೊತೆ ನೀವು ಮಾತನಾಡಿಲ್ಲ. ಈ ದೇಶದ ಯಾವ್ದು ಸೀನಿಯರ್ ವೆಟರನ್ಸ್ ಜೊತೆ ಕೂಡ ನೀವು ಮಾತನಾಡಿಲ್ಲ. ನೀವೇ ಎಲ್ಲ ಆರ್ಮಿ ಚೀಫ್, ಮಾರ್ಷಲ್, ಏರ್ ಮಾರ್ಷಲ್ ಜೊತೆ ಮಾತನಾಡ್ಕೊಂಡ್ಬಿಟ್ಟು ನೀವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿವಿ ಅಂತ ಹೇಳಿದ್ರಿ. ಫ್ರೀ ಹ್ಯಾಂಡ್ ಅವರಿಗೆ ಕೊಟ್ಟಾದ ನಂತರ ಯಾವ ಬೇಸಿಸ್ ಮೇಲೆ ಸೀಸ್ ಫೈರ್ ಆಯ್ತು? ಏನ್ ಆರ್ಮಿಯವ್ರ ಒತ್ತಡ ಇತ್ತ ಸೀಸ್ ಫೈರ್ ಆಗ್ಬೇಕಂತ? ಯಾರಿಗೋಸ್ಕರ ಸೀಸ್ ಫೈರ್ ಆಯ್ತು ಅಂತಕ್ಕಂಥದ್ದನ್ನ ಇದನ್ನ ಜಗತ್ ಜಾಹೀರ್ ಮಾಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಪುನಃ ಮತ್ತೆ ಅವರಿಗೆ ಒತ್ತಡವನ್ನು ಮಾಡ್ತೀವಿ. ಅವಾಗ ಯುದ್ಧಕ್ಕೆ ಹೋಗ್ಬೇಕಾ ಬೇಡ ಅಂತ ಹೇಳಿ ಒಂದು ಆಲ್ ಪಾರ್ಟಿ ಮೀಟಿಂಗ್ ಡೆಲಿಗೇಷನ್ ಯಾರು ಭಾಗವಹಿಸಬೇಕು? ಯುದ್ಧ ಅವಶ್ಯಕತೆ ಇದೆಯಲ್ಲ ಅಂತ ಹೇಳಿ ಯಾರು ಸ್ಪಷ್ಟೀಕರಣ ಕೊಡಬೇಕು? ಈಗ ಡಿಸಿಷನ್ಗಳು ಸೋಮೋಟೋ ಇವರೇ ತಗೊಂಡ್ಬಿಡೋದು, ವಿಡ್ರಾ ಇವರೇ ಮಾಡೋದು, ಪ್ರಶ್ನೆಗಳು ನಮ್ಮನ್ನೇ ಕೇಳೋದು. ಇಫ್ ಯು ಹ್ಯಾವ್ ಡಿಸೈಡೆಡ್ ಟು ಗೋ ಫಾರ್ ವಾರ್, ಇಫ್ ಯು ಹ್ಯಾವ್ ಡಿಸೈಡೆಡ್, ಹೂ ಹ್ಯಾಸ್ ಡಿಸೈಡೆಡ್? ಎಲ್ಲದಕ್ಕೂ ಮೋದಿ ಸಾಹೇಬ್ರನ್ನ ತೋರಿಸ್ತೀರಿ, ಈಗ ಆರ್ಮಿ ಮೇಲೆ ಹಾಕ್ತೀರಿ. ವಿಡ್ರಾಲ್ ಆದಾಗ ಆರ್ಮಿ, ವಾರಿಗೆ ಹೋಗ್ತಲ್ಲ ಮೋದಿ ಸಾಹೇಬ್ರ? ವಾಟ್ ಈಸ್ ದಿಸ್ ಹೋಲ್ ನರೇಷನ್ ಇಸ್ ಗೋಯಿಂಗ್ ಟು ಬಿ ಬಿಲ್ಡ್ ಅಪ್ ಟುಡೇ? ಇಫ್ ವಿ ಆರ್ ಗಾನ್ ಫಾರ್ ವಾರ್, ದೇರ್ ಇಸ್ ನೋ ಲೀಡರ್ಶಿಪ್ ದೆನ್? ವಾರ್ ದ ಲೀಡರ್ಶಿಪ್ ಟು ಹೆಡ್ ದಿಸ್ ವಾರ್ ಆರ್ ನಾಟ್? ನೀವೇ ಕುತ್ಕೊಂಡೆಲ್ಲ ತೋರಿಸ್ತಾ ಇದ್ರಿ ವಾರ್ ಹೆಂಗ್ ನಡಿಬೇಕು, ಯಾರು ವಾರ್ ಹೆಂಗಿಲ್ಲ ಅಂತ ಹೇಳಿ ನೀವೇ ಭಾಗವಹಿಸಿದ್ರಿ. ಅಂಡರ್ ಹೂಸ್ ಲೀಡರ್ಶಿಪ್ ಯು ಡಿಡ್ ವಾರ್? ಇದರಲ್ಲಿ ಯಾವುದೇ ನೋಡ್ರಿ, ಯೂಶಲಿ ವಾರ್ಗಳಾದಾಗ ಯಾವ ಪೊಲಿಟಿಕಲ್ ಪಾರ್ಟಿಯರಾಗಿರಲಿ ಲೀಡರ್ಗಳಾಗಲಿ ಇನ್ವಾಲ್ವ್ ಆಗಲ್ಲ. ಇಟ್ಸ್ ಎ ಡ್ಯೂಟಿ ಅಂಡ್ ದೇ ಆರ್ ದ ಬೆಸ್ಟ್. ಯಾರು ವಾರ್ಫೇರ್ ಮಾಡ್ತಕ್ಕಂಥವ್ರು, ಆರ್ಮಿಯವರಾಗಿರ್ಲಿ, ಮಿಲಿಟರಿಯವರಾಗಿರ್ಲಿ, BSF ನವರಾಗಿರ್ಲಿ, ದೇ ಹ್ಯಾವ್ ಗಾಟ್ ದ ಬೆಸ್ಟ್ ನಾಲೆಜ್ ಇದೆ. ಅವರು ಯೂಶಲಿ ಪೊಲಿಟಿಕಲ್ ಲೀಡರ್ಸ್ಗಳು ಇನ್ವಾಲ್ವ್ ಆಗಬಾರ್ದು, ಜಾಸ್ತಿ ಪಬ್ಲಿಸಿಟಿ ಆಗಬಾರ್ದು. ಯೂಶಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಕೂಡ ಆಗಿದೆ. ಏನ್ ಸರ್ಜಿಕಲ್ ಸ್ಟ್ರೈಕ್ಗಳು ಆಗಿಲ್ವಾ? ಅವ್ರು ಯಾವತ್ತೂ ಇನ್ವಾಲ್ವ್ ಆಗಿಲ್ಲ, ಪಬ್ಲಿಸಿಟಿ ತಗೊಂಡಿಲ್ಲ. ಇದು ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್, ಬಟ್ ಐ ಆಮ್ ಆಸ್ಕಿಂಗ್ ಎ ಕ್ವಶನ್. ವೈ ಫಾರ್ ವಾಟ್ ವಾಸ್ ದ ರೀಸನ್ ಫಾರ್ ದ ಸೀಸ್ ಫೈರ್? ಹೂ ಹ್ಯಾಸ್ ಟು ಆನ್ಸರ್ ಇಟ್ ನೌ? ಹೂ ಹ್ಯಾಸ್ ಟು ಆನ್ಸರ್ ಇಟ್? ಬಿಕಾಸ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದಾರೆ, ನಾನು ಟ್ರೇಡ್ ಕೌಸರ್ನ ಇಬ್ಬರಿಗೂ ಕನ್ವಿನ್ಸ್ ಮಾಡಿದೀನಿ, ನಾನು ಟ್ರೇಡ್ ನಿಮ್ ಜೊತೆ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದಾರೆ. ಇದಕ್ಕೆ ಯಾರು ಉತ್ತರ ಕೊಡಬೇಕು? ನರೇಂದ್ರ ಮೋದಿ ಸಾಹೇಬ್ರು ಇನ್ಯಾಕೆ ಉತ್ತರ ಕೊಡ್ತಾ ಇಲ್ಲ? ಆಮೇಲೆ ವಾಟ್ ಇಸ್ ದ ರೀಸನ್ ದಟ್ ಯು ಅಗ್ರೀಡ್ ಫಾರ್ ಸೀಸ್ ಫೈರ್? ಪಾಕಿಸ್ತಾನ ಅವ್ರು ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಯಾರು? ಮೋದಿ ಸಾಹೇಬ್ರು. ನಾವ್ಯಾಕೆ ಒಪ್ಪಬೇಕಾಗಿತ್ತು ಅದಕ್ಕೆ? ನಾವ್ಯಾಕೆ ಒಪ್ಪಬೇಕಾಗಿತ್ತು ಅದಕ್ಕೆ? ಐ ಡೋಂಟ್ ನೋ. ಜನರ ಅಭಿಪ್ರಾಯ ಕೇಳಬೇಕಾಗಿತ್ತು, ಇನ್ನ 2-3 ದಿವಸ ಮುಂದೆ ಹೋಗ್ಬೇಕಾಗಿತ್ತು. ಈಗ ಪಾಕಿಸ್ತಾನ ಅವರು ವಾರ್ ಬೇಡ ಅಂತ ಹೇಳಿ ಮೋದಿ ಸಾಹೇಬರಿಗೆ ಅಥವಾ ನಮ್ಮ ದೇಶದ ಏರ್ ಕಮಾಂಡರ್ ಅವರಿಗೆ ಮಾತನಾಡಿದ್ರು, ಮಿಲಿಟರಿ ಆರ್ಮಿ ಕಮಾಂಡರ್ ಅವರಿಗೆ ಮಾತಾಡಿದ್ರು ಅಂತ ಹೇಳ್ತಕ್ಕಂಥ ಮಾತಿದೆ, ನಮಗೆ ಗೊತ್ತಿಲ್ಲ ಅದು. ಅದಾದ್ರೂ ಕೂಡ ಒಂದು ದೇಶದ ವ್ಯವಸ್ಥೆ ಇದೆ, ಮಾಡಬೇಕೋ ಮುಂದೆ ಯುದ್ಧ ಹೋಗ್ಬಾರ್ದು ಏನಿಲ್ಲ ವ್ಯವಸ್ಥೆ. ಇವರೇ ಸುಮೋಟೋ ಡಿಸಿಷನ್ಗಳು ತಗೊಳ್ಳೋದು, ಅದಕ್ಕೆಲ್ಲ ಇಡೀ ಒಂದು ವ್ಯವಸ್ಥೆ ರೆಡಿ ಇರ್ತದೆ. ಆ ವ್ಯವಸ್ಥೆ ಅನುಕೂಲಕವಾಗಿ ಮಾತುಕತೆಗಳನ್ನ ನಡೆಸೋದು. ಎಲ್ಲಿವರೆಗೆ ದಯಮಾಡಿ ಇದು ಮೋದಿ ಸಾಹೇಬರ ಇಶ್ಯೂ ಅಲ್ಲ, ಇದು ಯಾವುದು ಬಿಜೆಪಿ ಇಶ್ಯೂ ಅಲ್ಲ, ಇದು ದೇಶದ ಇಶ್ಯೂ ಇದೆ. ಈ ದೇಶದ ಇಶ್ಯೂಕ್ಕಾಗಿ ಪ್ರತಿಯೊಬ್ಬರು ಪ್ರಶ್ನೆ ಕೇಳ್ತಕ್ಕಂಥದ್ದು ಆಗ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ.